हुक्केरी तालुक्यातील हेबाळ गावातील 2 जोडप्यांची स्वतःची जमीन अण्णागौडा अप्पागौडा यांच्या नावावर ट्रान्सफर। हेबाळच्या बसय्या मठपती आणि सुवर्णा बसय्या मठपती नावाच्या जोडप्याने आमच्या चॅनलवर कॉल करून या समस्येबद्दल माहिती दिली। 1965 मध्ये आमच्या वडिलांच्या आणि काकांच्या नावावर असलेली 3 एकर 4 गुंठे जमीन 1965 मध्ये 212 अ असा होता। 1980 मध्ये अ गट काढून फक्त 212 काढून जमीन अण्णागौंडा अप्पागौंडा पाटील या गावातील एका प्रमुख व्यक्तीच्या नावे केल्याचा आणि उत्तरा पड जमीन असा उल्लेख असलेल्या जमिनीवर घर बांधकाम केलेले आहे असा आरोप बसय्या मल्लय्या मठपती यांनी केलाय। ही सर्व कागदपत्रे यापूर्वी सर्व संबंधित विभागांना दाखवून त्यांनी न्याय मिळवून देण्यासाठी मोहीम चालवली असून त्यातून काही फायदा होत नाहीये। आम्ही म्हातारे झालो आहोत आणि आम्ही एकटे काम करू शकत नाही। आमचे वडील स्वातंत्र्य सैनिक होते, मी पोलीस इलाख्यामध्ये काम करत होतो। आम्हाला न्याय मिळाला नाही तर आम्ही आत्महत्या करू असं संबंधित जोडप्याने आमच्या विशाल क्रांती न्यूज वाहिनीशी बोलताना सांगितलंय। ऐकूया ते काय म्हणाले। संबंधित विभागाने याची दखल घेऊन कागदपत्रांचा विचार करून या दाम्पत्याला न्याय द्यावा। रिपोर्टर राजू मंडे हुक्केरी। ಎಲ್ಲ ಅಧಿಕಾರಿ ನಾವು ತಿಳಿಸಿ ಬಂದೇವೆ। ಸಂಕೇಶ್ವರ ಸಿಪಿಐ ಸಾಹೇಬರ ಪಿಡಿಒ ಫೋನ್ ಮಾಡಿಸಿದ ಒಂದು ವಾರದಾಗ ನೀವು ಬಗೆಹರಿಸಿರ ತಂದಿದ್ರು। ಇವತ್ತಿಗೆ 12 ದಿವಸ ಆದರೂ ಇನ್ನೂರಿಗೆ ಅವರು ಕೇರ್ ತಗೋತಾ ಇಲ್ಲ। ಮುಂದೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇಒ ಇದ್ದವರ ಕಾನೂನು ಕ್ರಮ ಜರುಗಿಸಿರುವುದು ಕಂಡು ಬಂದಿರುತ್ತದೆ ಅಂತೇಳಿ ಪಿಡಿಒ ರಿಪೋರ್ಟ್ ಮೇಲೆ ಉಲ್ಲೇಖ ಕೊಟ್ಟಾರ ಎಸಿ ಅವರಿಗೆ ನನಗೆ। ಆ ನಂತರ ಕೃಷಿ ಭೂಮಿ ತಗೊಂಡು ನಮ್ಗೆ ಯಾವುದೇ ಪ್ರಕಾರ ಇಲ್ಲ, ನಮ್ಮಲ್ಲಿ ದಾಖಲಾತಿ ಇಲ್ಲ ಅಂತ ಬರ್ಕೊಟ್ಟಾರ, ಹಕ್ಕುಪತ್ರ ಮೇಲೆ ಸಿಕ್ಕ ಐತಿ ಸಹಿ ಇಲ್ಲ ಅಂತ ಬರ್ಕೊಟ್ಟಾರ। ಇಷ್ಟೆಲ್ಲ ಇದ್ದು ಕಸಿಂದ ನಮ್ಮ ತಂದೆಯವರ ಆಸ್ತಿಗೆ ಇವ್ರು ಮಾಡ್ಕೊಳಕ್ಕೆ ಇವ್ರು ಯಾರು ವಾರಸ್ತಾರ? ಆ ಆಸ್ತಿ ವಾರಸ್ತಾರ ನಾ ಅದೇನೆ। ನಮ್ಮ ತಂದೆಯವ್ರ ಹೆಸರು ಉತ್ತಾರ ಬಸಯ್ಯ ಮಲ್ಲಯ್ಯ ಮಠಪತಿ ರೀ ನಮ್ಮ ತಂದೆಯವ್ರ ಸ್ವಾತಂತ್ರ್ಯ ಹೋದಾರ। ನಾನು ಒಬ್ಬ ಪೊಲೀಸ್ ಅಧಿಕಾರಿ, ಒಂದು ಸರ್ಕಾರ ಜಮೀನು ತೊಗೊಳಕ ತಂದೆಗೆ ಸಿಗ್ಬೇಕಾದ ಜಮೀನು ನಾ ಕೇಳಿದ್ರೆ ನಾನು ನೌಕರಿ ರಾಜೀನಾಮೆ ತೊಗೊಂಡ್ ನನಗೆ ಹೊಲ ಕೊಟ್ಟಾರ 5 ಎಕರೆ। ಅದನ್ನು ನಂಗೆ 4 ಮಂದಿ ಹೆಣ್ಮಕ್ಳು ಇದ್ರು, ಅವ್ರ ಮದುವೆ ಮುಂಜಿ ದವಾಖಾನೆ ಉಪಚಾರ ಅಂತೇಳಿ ಅದು ಜಮೀನು ಮಾರಿದ್ದೇನೆ। ಇಲ್ಲಿ ಹೆಬ್ಬದ ಅಂತ ಉಳಿದು ಅಂತ ಅನ್ಕೊಂಡು ಪಾಲದ ಅದು ಈಗ ಎಸಿ ಆಫೀಸ್ ಈಗ ರೀ ಅಪೀಲ್ ವಗೇರೆ ಚಾಲು ಐತಿ, ಅದು ಸಿಕ್ಕಿಲ್ಲ। ಮತ್ತವ್ರು 1 ಎಕರೆ ಜಮೀನು ಖರೀದಿ ತಗೊಂಡ್ರೆ 2 ಎಕರೆ ತಮ್ಮ ಹೆಸರು ಮಾಡ್ಕೊಂತಾರ। ಅಂದ್ರೆ ಕಂದಾಯ ಇಲಾಖೆ ಅವ್ರದ್ದು ಇದ್ರೊಳಗೆ ಹಸ್ತಕ್ಷೇಪ ಇಲ್ಲ। ಎಲ್ಲರೂ ರೈಟಿಂಗ್ ಕೊಡ್ತಾರೆ, ರೈಟಿಂಗ್ ಕೊಟ್ಟರೆ ಪಂಚಾಯತ್ ಅವ್ರು ಏನು ನನಗೆ ಅದನ್ನ ಉಪಯೋಗ ಮಾಡ್ತಾ ಇಲ್ಲ। ಒಟ್ಟು ನಿಮಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕು। ದುಡ್ಡು ಬೇಡೇವಿ, ದುಡ್ಡು ಕೊಟ್ಟಿಲ್ಲ, ನಮ್ಮ ಹಿರಿಯ ಮನುಷ್ಯ ಕಿಮ್ಮತ್ ಕೊಟ್ಟಿಲ್ಲ, ಒಬ್ಬ ಸ್ವಾತಂತ್ರ್ಯ ಮಗ ಇದ್ರು ಕಿಮ್ಮತ್ ಕೊಟ್ಟಿಲ್ಲ, ಒಬ್ಬ ಹುಕ್ಕೇರಿ ಕ್ಷೇತ್ರ ಮಾಜಿ MLA ಕ್ಯಾಂಡಿಡೇಟ್ ಇದ್ರು ನನಗೆ ಇವ್ರು ಕಿಮ್ಮತ್ ಕೊಟ್ಟಿಲ್ಲ। ಇನ್ನು ನನ್ನ ಜಾಗನ ನನಗೆ ಇವ್ರು ಬಿಟ್ಕೊಡ್ಬೇಕು। ಈಗ ನೀವು ಇಬ್ಬರು ದಂಪತಿ ಇಬ್ಬರು ದಂಪತಿ ಇರಿದ್ರೆ 2 ಮಂದಿ ಹೆಣ್ಮಕ್ಳು ಗಂಡ ಮನೆಗೆ ಅದಾರ। ನಮ್ಗೆ ಯಾರು 10 ರೂಪಾಯಿ ದುಡ್ಡು ತರಲ್ಲ। ನಮ್ಮ ವಯಸ್ಸಿಗೆ 69 ಐತಿ, ಸ್ವಂತ ಹೊಲನಿಲ್ಲ ಮಣ್ಣಿನಿಲ್ಲ, ನನ್ನ ಮಿಲಿಟರಿ ಪೊಲೀಸ್ ಪೆನ್ಷನ್ ನನಗಿಲ್ಲ। ಎಸಲ್ಲ ಬೇಡ್ರಿ ಬೇಡಿ ಕನ್ನಡಪ್ರಭ ಪೇಪರ್ದಾಗ ಕೊಟ್ಟಿದ್ರು, ನಾವ್ ಯಾವ ಮಿನಿಸ್ಟರ್ ಕೇಳಿಲ್ಲ। ಯಾಕೆ ನಮ್ಮ ಸ್ವಂತ ಆಸ್ತಿ ಅದ, ಅವ್ರಿಗೆ ಕೇಳ್ಬೇಕು ಅನ್ನೋ ಅವಶ್ಯ ನನಗೆ ಬರ್ತಾ ಇಲ್ಲ। ಮತ್ ಮಂದಿ ಐತಿ ಭಿಕ್ಷಾ ಬಿಡಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ। ನಾನು ಜಾತಿಯಲ್ಲಿ ಸ್ವಾಮಿಯವರು ಇದ್ರೆ ಆದ್ರೂ ಸಹಿತ ನಂಗೆ ನಾಚಿಕೆ ಆಗ್ತಾ ಇದೆ। ಈ ಸರ್ಕಾರದಾಗ ಸಹಿತ ನಮ್ಮ ತಂದೆಯವ್ರ ದೋಸ್ತರ ಮಕ್ಕಳು ಅಧಿಕಾರದಾಗ ಅದಾರ। ಇವ್ರ ಹೆಸರೇನ್ರಿ? ಏನ್ ಹೆಸರು? ಸುವರ್ಣ ಬಸಯ್ಯ ಮಠಪತಿ। ಸುವರ್ಣ ಬಸಯ್ಯ ಮಠಪತಿ।